ಒಂದು ಸ್ಟಾಕ್ನ ಪ್ರೈಸ್ ತುಂಬಾ ದಿನಗಳಿಂದ ತನ್ನ ರೆಸಿಸ್ಟೆನ್ಸ್ ಲೆವೆಲ್ ಮೇಲೆ ಹೋಗಿದ್ರೆ ಅಥವಾ ಸಪೋರ್ಟ್ ಲೆವೆಲ್ ಕೆಳಗೆ ಬಂದ್ರೆ ಅದನ್ನ ಬ್ರೇಕ್ಔಟ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಬ್ರೇಕ್ಔಟ್ ಟ್ರೇಡರ್ಸ್ಗಳು ಪ್ರೈಸ್ ಆ ಲೆವೆಲ್ನ ಬ್ರೇಕ್ ಮಾಡೋ ಟೈಮಲ್ಲಿ ಎಂಟ್ರಿನ ತಗೊಳ್ತಾರೆ. ಯಾಕಂದ್ರೆ ಸ್ಟಾಕ್ಗೆ ಮೊಮೆಂಟಮ್ ಬಂದಿದೆ ಅಂಡ್ ಈಗ ಅದು ಅದೇ ಡೈರೆಕ್ಷನ್ ಅಲ್ಲಿ ಮುಂದುವರಿಯುತ್ತೆ ಅಂತ. ಆದ್ರೆ ಬ್ರೇಕ್ಔಟ್ ಟ್ರೇಡಿಂಗು ರಿಸ್ಕಿ ಕೂಡ ಹೌದು. ಯಾಕಂದ್ರೆ ಕೆಲವೊಮ್ಮೆ ಅದು ಫೇಕ್ ಬ್ರೇಕ್ಔಟ್ ಆಗಿರುತ್ತೆ ಅಂಡ್ ತಕ್ಷಣ ಪ್ರೈಸ್ ರಿವರ್ಸ್ ಆಗಿ ಹಿಂದಕ್ಕೆ ಬಂದು ಲಾಸಸ್ ಕೊಡುತ್ತೆ. ಇದು ಯಾಕಾಗುತ್ತೆ ಅಂದ್ರೆ ಆ ಮೂವ್ನ ಮುಂದುವರಿಸಲು ಬೇಕಾದಷ್ಟು ಬೈಯಿಂಗ್ ಪ್ರೆಷರ್ ಅಥವಾ ಸೆಲ್ಲಿಂಗ್ ಪ್ರೆಷರ್ ಮಾರ್ಕೆಟ್ ನಲ್ಲಿ ಇರೋದಿಲ್ಲ. ನೋಡಿ, ಇಲ್ಲಿ ಲಾಜಿಕ್ ಸಿಂಪಲ್. ಬರೀ ಲೆವೆಲ್ ಬ್ರೇಕ್ ಆಗಿದೆ ಅಂದ್ರೆ ಸಾಕಾಗಲ್ಲ, ಅದನ್ನ ಸಸ್ಟೈನ್ ಮಾಡೋ ಪವರ್ ಇರಬೇಕು. ಪುಲ್ ಬ್ಯಾಕ್ ಅಂದ್ರೆ ಬ್ರೇಕ್ಔಟ್ ಆದ್ಮೇಲೆ ಪ್ರೈಸ್ ಸ್ವಲ್ಪ ರಿವರ್ಸ್ ಆಗೋದು. ಬ್ರೇಕ್ಔಟ್ ಆದ ನಂತರ ಪ್ರೈಸ್ ಅನೇಕ ಬಾರಿ ಹಿಂದಿನ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟಿಂಗ್ ಲೆವೆಲ್ ಹತ್ರಕ್ಕೆ ಮರಳಿ ಬರುತ್ತೆ ಅಂಡ್ ಆಮೇಲೆ ಅದೇ ಬ್ರೇಕ್ಔಟ್ ಅಂತ ಡೈರೆಕ್ಷನ್ ಅಲ್ಲಿ ಮುಂದುವರಿಯುತ್ತೆ. ಆದ್ರೆ ಇದು ಆಗೋದು ಯಾಕಂದ್ರೆ ಕೆಲವು ಟ್ರೇಡರ್ಸ್ಗಳು ಪ್ರಾಫಿಟ್ ನ ಬುಕ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಸಮಯಕ್ಕೆ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಸೊ ಅವಾಗ ಪುಲ್ ಬ್ಯಾಕ್ ಟ್ರೇಡರ್ಸ್ಗಳು ಈ ಡಿಪ್ ಬರೋವರೆಗೂ ವೇಟ್ ಮಾಡಿ ಬೆಟರ್ ಪ್ರೈಸ್ ನಲ್ಲಿ ಲೋವರ್ ರಿಸ್ಕ್ ಜೊತೆಗೆ ಎಂಟ್ರಿನ ತಗೊಳ್ತಾರೆ. ಅಂಡ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಕನ್ಫರ್ಮೇಶನ್ ಸಿಗುತ್ತೆ ಅಂಡ್ ಬ್ರೇಕ್ಔಟ್ ಜೆನ್ಯೂನ್ ಅಂತ ಗೊತ್ತಾಗುತ್ತೆ ಅಂಡ್ ಪ್ರೈಸ್ ಹೊಸ ಲೆವೆಲ್ ನ ರೆಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗುತ್ತೆ. ಇನ್ನು ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಕೆಲವೊಮ್ಮೆ ಪುಲ್ ಬ್ಯಾಕ್ ಬರೋದೇ ಇಲ್ಲ, ಪ್ರೈಸ್ ನೇರವಾಗಿ ಮೇಲಕ್ಕೆ ಹೋಗ್ಬಿಡುತ್ತೆ. ಆಗ ಟ್ರೇಡ್ ಸಂಪೂರ್ಣವಾಗಿ ಮಿಸ್ ಆಗುತ್ತೆ. ಮಾರ್ಕೆಟ್ ಯಾವಾಗ ಪುಲ್ ಬ್ಯಾಕ್ ಕೊಡುತ್ತೆ ಯಾವಾಗ ಕೊಡಲ್ಲ ಅನ್ನೋದಕ್ಕೆ ರೂಲ್ ಇಲ್ಲ, ಯಾಕಂದ್ರೆ ಅದೇ ಗೇಮ್. ಬ್ರೇಕ್ಔಟ್ ನ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬಾ ಫೇವರಬಲ್ ಆಗಿರುತ್ತೆ. ಬ್ರೇಕ್ಔಟ್ ಆಗಲಿ ಅಥವಾ ಪುಲ್ ಬ್ಯಾಕ್ ಆಗಲಿ ಈ ಎರಡು ಸ್ಟ್ರಾಟಜೀಸ್ ನ ಯಶಸ್ವಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್, ಪೇಷನ್ಸ್ ಮತ್ತು ಮಾರ್ಕೆಟ್ ಬಿಹೇವಿಯರ್ ನ ತುಂಬಾ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂತಹ ಇನ್ನಷ್ಟು ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.